ನಮಸ್ಕಾರ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಇಡ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. 2 ಕಪ್ ಇಡ್ಲಿ ರವೆ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಉದ್ದಿನಬೇಳೆನ ತೊಗೊಂಡಿದ್ದೀನಿ ನೋಡಿ. ಅವು 2 ಕಪ್ ಅಂದರೆ ಅರ್ಧ kg ಆಗಿದೆ. ಅದನ್ನು ಈಗ ಉದ್ದಿನಬೇಳೆನ ತೊಳ್ಕೊಂಡು ಬರೋಣ ಬನ್ನಿ. ನೋಡಿ, ಈಗ ಉದ್ದಿನಬೇಳೆನ ಚೆನ್ನಾಗಿ ತೊಳ್ಕೊಂಡು ಬಂದು ನೆನೆಯಲಿಕ್ಕೆ ಹಾಕಬೇಕು, ಅದನ್ನು ಇಡಬೇಕು. ನೋಡಿರಿ, ನೀರು ಹಾಕಿ ನೆನೆಯೋಕ್ಕೆ ಬಿಡೋಣ. ಈಗ ಅದೇ ರೀತಿಯಾಗಿ ರವನ್ನು ಕೂಡ ಹಾಕ್ಕೊಳ್ಳಿ. ಅದು ರವೆ ಕೂಡ ಚೆನ್ನಾಗಿ ತೊಳ್ಕೊಬೇಕು, ಅಂದರೆ ಹೋಟೆಲ್ ಸ್ಟೈಲಾಗಿ ಇಡ್ಲಿನ ಬರುತ್ತೆ. ನೋಡಿ, ನೀರು ಹಾಕ್ಕೊಂಡು ರವೆ ಕೂಡ ಚೆನ್ನಾಗಿ ತೊಳ್ಕೊಳ್ಳಿ. ಒಂದು ಸತಿ ಇಲ್ಲ ಅಂದರೆ 2 ಸತಿ ತೊಳ್ಕೊಂಡು ನೀರು ಹಾಕಿ ಅದನ್ನು ಕೂಡ ಅರ್ಧ ಗಂಟೆ ಇಲ್ಲ 1 ಅವರ್ನ ನೆನೆಯಲು ಬಿಡಬೇಕು. ಈಗ ರವೆ ಮತ್ತು ಉದ್ದಿನಬೇಳೆ ಎರಡನ್ನು ಮುಚ್ಚಿಡ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಒಂದು ಅರ್ಧ ಗಂಟೆ ಆದರೂ ರವೆ ನೆನಿಬೇಕು ನೋಡಿ. ಈಗ ಒಂದು 3 ರಿಂದ 4 ಗಂಟೆ ಉದ್ದಿನಬೇಳೆ ನೆನೆಸಿದ್ದೀನಿ. ಇದನ್ನು ನಾವು ಈಗ ರುಬ್ಕೊಂಡು ಬರೋಣ ಬನ್ನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬನ್ನಿ. ಈಗ ನೋಡಿ, ರವೆ ನೆನೆಯಕ್ಕೆ ಇಟ್ಟಿದ್ವಲ್ಲ, ಅದನ್ನು ನೀರು ತೆಗೆದು ಅದರೊಳಕ್ಕೆ ನಾನೀಗ ಉದ್ದಿನಬೇಳೆ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಅದನ್ನು ಉದ್ದಿನಬೇಳೆ ಮತ್ತು ರವಾನ ಚೆನ್ನಾಗಿ ಕಲಿಸ್ಕೋಬೇಕದು. ಅಂದರೆ ಉದ್ದಿನಬೇಳೆ ಸತ ರವೆ ಎಲ್ಲ ಮಿಕ್ಸಾಗಿ ಹೊಂದ್ಕೋಬೇಕು. ಆ ರೀತಿಯಾಗಿ ಚೆನ್ನಾಗಿ ಕಲಸಿ ಅದನ್ನು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಫಲ್ಪಾಗಿ ಬರಬೇಕಂತಾರಲ್ಲ, ಆ ರೀತಿಯಾಗಿ ಕಲಿಸ್ಕೊಳ್ಳಿ. ಅದನ್ನು ತುಂಬ ಚೆನ್ನಾಗಿ ಕಲಿಸ್ಕೊಳ್ಳಿ. ಹೋಟೆಲ್ ಸ್ಟೈಲ್ ಇಡ್ಲಿನೇ ಬರುತ್ತೆ. ಹೋಟೆಲೆಲ್ಲ ಇದೇ ರೀತಿ ಮಾಡೋದು. ರವೆ ತೊಳೆದು ಅದನ್ನು ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ನ ನೆನೆಯಕ್ಕೆ ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಕಲಿಸಿ ಆನಂತರ ಅದನ್ನು ಓವರ್ನೈಟ್ ನೆನೆಸ್ತಾರೆ ನೋಡಿ. ಈಗ ನಮ್ಮದು ಚೆನ್ನಾಗಿ ಕಲಸೋದೆಲ್ಲ ಆಗಿದೆ ನೋಡಿ. ಈ ರೀತಿಯಾಗಿ ಕಲಿಸ್ಕೊಂಡು ಇದನ್ನು ಮುಚ್ಚಿಡಿ. ರಾತ್ರಿ ಎಲ್ಲ 7 ರಿಂದ 8 ಅವರ್ನ ನೆನೆಸಿ ಇಡಬೇಕು ಇದನ್ನು ರವೆ. ಈಗ ನೋಡಿ, ಬೆಳಗ್ಗೆ ಆಗಿದೆ, ತೆಗಿತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಇಟ್ಟು ಉಬ್ಬಿ ಬಂದಿದೆ ನೋಡಿ. ತೋರಿಸ್ತಾ ಇದ್ದೀನಿ ನೋಡಿ ಅದೇ ಇಡ್ಲಿ ರವೆ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿರಿ. ಈ ರೀತಿಯಾಗಿ ನಾನು ಹೇಳಿರೋ ಅಳತೆ ಪ್ರಕಾರ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ. ದೋಸೆ ಹಿಟ್ಟು ಥರ ಆಗಿದೆ ನೋಡಿ, ಅದು ಎಷ್ಟು ಚೆನ್ನಾಗಿ ನೆನ್ಕೊಂಡು ಉಬ್ಬಿ ಬಂದಿದೆ ನೋಡಿ. ಇಡ್ಲಿ ಮತ್ತು ಉದ್ದಿನಬೇಳೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆದರೆ ಈ ರೀತಿ ಬರುತ್ತೆ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ಇದು ಸೋಡಾ ಪುಡಿಯನ್ನು ಹಾಕ್ಕೊಳ್ಳಿ, ಅಡುಗೆ ಸೋಡಾನ ಹಾಕ್ಕೊಂಡು ಇದನ್ನು ಹಾಕಿದ ನಂತರ ಕೂಡ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ. ಈ ರೀತಿಯಾಗಿ ತುಂಬ ಚೆನ್ನಾಗಿ ಕಲಿಸ್ಕೊಳ್ಳಿ ಅದನ್ನು ನೋಡಿ. ಯಾವ ರೀತಿ ಬಂದಿದೆ ನೋಡಿರಿ, ಅದು ದೋಸೆ ಹಿಟ್ಟು ಥರ ಆಗಿದೆ ನೋಡಿ. ಅಷ್ಟು ಚೆನ್ನಾಗಿ ನೆನ್ಕೊಂಡು ಉದ್ದಿನಬೇಳೆ ಮತ್ತು ರವೆ ಅಷ್ಟು ಚೆನ್ನಾಗಿ ಹೊಂದಾಣಿಕೆ ಆಗಿದೆ ನೋಡಿ. ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗಿದು ಆಗಿದೆ. ಇಡ್ಲಿ ಪಾತ್ರೆ ಇಟ್ಟು ಅದಕ್ಕೆ 1 ಲೋಟ ನೀರನ್ನು ಹಾಕ್ಕೊಂಡು ಕುದಿಯಲು ಅಥವಾ ಬಿಸಿಯಾಗಲು ಬಿಡೋಣ. ಅಷ್ಟರಲ್ಲಿ ನಾವು ಇಡ್ಲಿ ಪಾತ್ರೆಗೆ ಎಣ್ಣೆನ ಹಚ್ಕೊಳ್ಳೋಣ ಬನ್ನಿ ನೋಡಿ. ಈ ರೀತಿಯಾಗಿ ನಾವೇನಿಲ್ಲಿ ಬಟ್ಟೆ ಯೂಸ್ ಮಾಡ್ತಿಲ್ಲ, ಪೇಪರ್ನು ಯೂಸ್ ಮಾಡ್ತಿಲ್ಲ, ಹಾಗೆ ಎಷ್ಟು ಚೆನ್ನಾಗಿ ಬರ್ತಾವಂತ ನೀವೇ ನೋಡಿ. ಈಗ ನೋಡಿ, ಒಂದೊಂದಕ್ಕೆ ಎಣ್ಣೆ ಹಚ್ಚಿದ ಮೇಲೆ ಈ ರೀತಿಯಾಗಿ ಹಾಕ್ತಾಯಿದ್ದೀನಿ ನೋಡಿ ಇಡ್ಲಿನ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿಯಾಗಿ 4 ಕಡೆ ಹಾಕ್ಕೊಂಡು ನೋಡಿ. ಈ ಕಡೆ ನೋಡಿ, ಅದೆಷ್ಟು ಮಾಡ್ಕೊಳತ್ಲಿಗೆ ನೀರು ಕುದಿ ಬಂದಿದೆ. ಈಗ ಒಂದೊಂದಾಗಿ ಇಡ್ಲಿನ ಪಾತ್ರೆನ ಅದರಲ್ಲಿ ಇಡೋಣ ಬನ್ನಿ ನೋಡಿ. ಈ ರೀತಿಯಾಗಿ ಎಲ್ಲ ಇಡ್ಲಿ ಪ್ಲೇಟ್ಗಳನ್ನು ಇಟ್ಟು ಮುಚ್ಚಿಟ್ಟು ಒಂದು 10 ನಿಮಿಷ ಬೇಯಲು ಬಿಡಿ, ಕಡಿಮೆ ಉರಿಯಲ್ಲಿ ಬೇಯಲು ಬಿಡಿ. ಈಗ ನೋಡಿ, ಇಡ್ಲಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ನಾನು ಸ್ವಲ್ಪ ನೋಡಿ ಅದ್ರ ಮೇಲೇ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ಯಾವುದೇ ರೀತಿ ಅದು ಅಂಟ್ಕೊಳ್ಳೋದಿಲ್ಲ ನೋಡಿ. ತೋರಿಸ್ತಾ ಇದ್ದೀನಿ ನೋಡಿ. ಪೇಪರ್ ಇಲ್ಲ, ಬಟ್ಟೆ ಇಲ್ಲ, ಏನಿಲ್ಲ ನೋಡಿದ್ದು. ಈ ರೀತಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ.
ನೋಡಿ ಮುಟ್ಟಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಈಗ ನೋಡಿರಿ ಇದು ಎಷ್ಟು ಸಾಫ್ಟ್, ಸೇಮ್ ಹೋಟೆಲ್ ಸ್ಟೈಲ್ನೊಳಗೆ ಮಾಡೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಬಿಸಿ ಬಿಸಿ ಇದೆ ಇಡ್ಲಿ. ಈಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ ಯಾವ ರೀತಿ ಒಂದೇ ಇಟ್ಟಿಗೆ ಕಟ್ ಆಗ್ತಾಯಿದೆ ನೋಡಿ. ತುಂಬ ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿ ಬಂದಿತ್ತು ಇಡ್ಲಿ ನೋಡಿ. ಚಟ್ನಿ ಜೊತೆಗೆ ಟೇಸ್ಟ್ ಮಾಡೋಣ ಬನ್ನಿ. ಆನಂತರ ಸಾಂಬಾರು ಜೊತೆ ಒಂದು ಸ್ವಲ್ಪ ಟೇಸ್ಟ್ ಮಾಡ್ಕೊಳ್ಳೋಣ. ಚಟ್ನಿ ಮತ್ತು ಸಾಂಬಾರು ಅಂತೂ ತುಂಬ ಚೆನ್ನಾಗಾಗಿತ್ತು. ಹಾಗೆ ಇಡ್ಲಿ ಕೂಡ ಸೂಪರ್ ಕಾಂಬಿನೇಷನ್. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.